ನಮ್ಮನೆ ಯುವರಾಣಿ ಹೇ ನಮ್ಮನೆ ಯುವರಾಣಿ. ನಾನು ಡಿಸೈಡ್ ಮಾಡಾಯ್ತು ಸರ್. ನೋಡಿ, ಎಮೋಷನಲ್ ಆಗಿ ಯಾವ ನಿರ್ಧಾರಕ್ಕೂ ಬರಬಾರ್ದು. ಏನೇ ಕೆಲಸ ಮಾಡೋದಿದ್ರೂ ಮುಂದಾಗೋ ಪರಿಣಾಮದ ಬಗ್ಗೆ ಯೋಚನೆ ಮಾಡೇ ನಿರ್ಧಾರ ಮಾಡಬೇಕು. ನಿಮ್ಗಿನ್ನೂ ಅವಕಾಶ ಇದೆ. ನನಗೆ ಸರಿ ಅನ್ಸುತ್ತೆ ನಾನು ಯಾವತ್ತೂ ಮಾಡೋದು ಸರ್. ಇದು ನನಗೆ ಸರಿ ಅಂತ ಅನ್ನಿಸ್ತಿದೆ. ಸ್ಟಿಲ್ ನೀವು ಕೆಲಸ ಕಳ್ಕೊಳ್ಳೋದು ನನಗಿಷ್ಟ ಇಲ್ಲ. ನೀವು ನಮ್ಮ ಕಂಪ್ನಿಲಿ ಕೆಲಸ ಮಾಡಬೇಕು. ಯೋಚನೆ ಮಾಡಿ. ನನ್ನ ದಾರಿ ನಾನು ಆರಿಸ್ಕೊಂಡಾಗಿದೆ ಸರ್. ಇನ್ನೂ ಯೋಚನೆ ಮಾಡೋ ಮಾತೇ ಇಲ್ಲ. ಓಕೆ, ಆ ಟರ್ಮಿನೇಷನ್ ಲೆಟರ್ನ ಓಪನ್ ಮಾಡೋದು. ಸಾರಿ ಸರ್, ನನಗೆ ಯಾವ ಎಕ್ಸ್ಪ್ಲನೇಷನು ಬೇಕಾಗಿಲ್ಲ. ಅಲ್ಲ, ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ನೀವು ಹೇಳೋದನ್ನೆಲ್ಲ ಹೇಳಾಗಿದೆ. ಇನ್ನೂ ನನಗೆ ಕೇಳೋ ಆಸೆ ಇಲ್ಲ. ನೀವು ಕೆಲಸದಿಂದ ತೆಗ್ದಿದ್ದೀರಿ, ನಾನು ಸಂತೋಷವಾಗೇ ಹೋಗ್ತಾ ಇದ್ದೀನಿ. ಸಾರಿ, ಕೆಲಸ ಬೇಡ ಅನ್ನೋ ಆಯ್ಕೆ ನಾನೇ ಮಾಡ್ಕೊಂಡಿದ್ದೀನಿ. ಸಂತೋಷವಾಗೇ ಹೋಗ್ತಾ ಇದ್ದೀನಿ ಸರ್. ಬಾಯ್. ಶ್ಯೂರ್, ಖಂಡಿತ. ಹೊಸ ಆಲೋಚನೆಗಳನ್ನ, ಹೊಸ ವಿಷಯಗಳನ್ನ ನಾವು ಅಪ್ರಿಷಿಯೇಟ್ ಮಾಡ್ತೀವಿ. ನಮ್ಮ ಕಂಪನಿ ಟ್ಯಾಲೆಂಟ್ಗೆ ಪ್ರೋತ್ಸಾಹ ಕೊಡುತ್ತೆ, ಟ್ಯಾಲೆಂಟ್ ಇರೋರನ್ನ ಬೆಳೆಸುತ್ತೆ. ಡೋಂಟ್ ವರಿ ಅಬೌಟ್ ದಟ್. ಪ್ಲೇಸ್ ಖಾಲಿ ಇಲ್ಲ ಅಂದ್ರೂ ಪರವಾಗಿಲ್ಲ, ಜಾಗನ ನಾವು ಮಾಡ್ಕೊಡ್ತೀವಿ. ಆದಷ್ಟು ಬೇಗ ಅವ್ರನ್ನ ಆಫೀಸ್ ಕಳಿಸ್ಕೊಡಿ. ಸಾರಿ. ನಾನು ನಮ್ಮ ಅಮ್ಮನ ಕರ್ಕೊಂಡು ನಿಮ್ಮ ಮನೆಗೆ ಬಂದಿದ್ದೆ. ಬಟ್ ನೀವು ಕಾರಣನೇ ಇಲ್ಲದೆ ನಮ್ಮ ಅಣ್ಣನ ರಿಜೆಕ್ಟ್ ಮಾಡಿದ್ರಿ. ತುಂಬ ಬೇಜಾರಾಯ್ತು. ಸೊ ನಾನು ಡಿಸೈಡ್ ಮಾಡಿದ್ದೀನಿ, ನೀವು ಈ ಆಫೀಸಲ್ಲಿ ಓಡಾಡ್ಕೊಂಡಿರೋದನ್ನ ನನ್ನ ಕೈಲಿ ನೋಡೋಕ್ಕಾಗಲ್ಲ. ನೀವು ಈ ಆಫೀಸಲ್ಲಿ ಓಡಾಡ್ತಿರೋದನ್ನ ನೋಡಿದ್ರೆ ನಮ್ಮ ಅಣ್ಣನೇ ರಿಜೆಕ್ಟ್ ಮಾಡಿದ್ರಿ ಅನ್ನೋ ನೋವು ನನಗೆ ಕಾಡ್ತಾ ಇರುತ್ತೆ. ಸಾರಿ ಸರ್, ಐ ಆಮ್ ರಿಯಲಿ ಸಾರಿ. ಇವ್ರು ಯಾಕೆ ನನ್ನನ್ನು ಸಾರಿ ಕೇಳ್ತಿದ್ದಾರೆ? ಫೋನಲ್ಲಿ ಮಾತಾಡ್ಕೊಂಡು ಅಡ್ಡ ಬಂದಿದ್ದು ನಾನು. ಸಮಥಿಂಗ್ ಇಸ್ ರಾಂಗ್. ನಾನು ಹೇಳಲಿಲ್ವಮ್ಮ, ಅಹಲ್ಯ ಅವರೇ ನಮ್ಮ ಮನೆಗೆ ಪರ್ಫೆಕ್ಟ್ ಸೊಸೆ ಅಂತ. ನೋಡು, ಇವತ್ತು ಕೂಡ ಅವ್ರ ಫ್ಯಾಮಿಲಿನೇ ಆರಿಸ್ಕೊಂಡ್ರು. ತನ್ನ ಕೆಲಸ ಹೋಗುತ್ತೆ ಅಂತ ಗೊತ್ತಿದ್ರು ಫ್ಯಾಮಿಲಿನ ಬಿಟ್ಕೊಡ್ಲಿಲ್ಲ. ಅವ್ರ ಕೆಲಸ ಹೋದ್ರೆ ಪ್ರಾಬ್ಲಮ್ ಆಗುತ್ತೆ ಅಂತ ಅವ್ರ ಕಣ್ಣಲ್ಲಿ ಇದ್ದಿದ್ದು ನೀರೇ ಹೇಳ್ತಾ ಇತ್ತು. ಆದರೂ ಕೂಡ ಅವ್ರ ಫ್ಯಾಮಿಲಿ ಜೊತೆ ಇರೋದನ್ನೇ ಇಷ್ಟಪಡ್ತಿದ್ದಾರೆ. ಇದೇನಮ್ಮ ಹೇಳುತ್ತೆ? ಅವ್ರಿಗಿರೋ ಫ್ಯಾಮಿಲಿ ವ್ಯಾಲ್ಯೂಸ್ ಬಗ್ಗೆ ಹೇಳಲ್ವಾ? ಆ ಮೀರಾ ತಲೆಗಿದೆಲ್ಲ ಯಾಕೆ ಅರ್ಥ ಆಗ್ತಿಲ್ಲ? ಅಣ್ಣ ಕೂಡ ನನ್ನ ದಿಢೀರಂತ ಜಡ್ಜ್ ಮಾಡಿದೆ ಅಂತಾನೆ. ನೀನೇನು ಹೇಳ್ತೀಯ? ನಾನು ದಿಢೀರಂತ ಜಡ್ಜ್ ಮಾಡಿದ್ನ? ನಾನಂತೂ ಫಿಕ್ಸ್ ಆಗಿದ್ದೀನಮ್ಮ, ನಮ್ಮ ಮನೆ ಸೊಸೆ ಈ ಅಹಲ್ಯ ಅವರೇ. ಅಣ್ಣಂಗೆ ಅವರೇ ಸರಿಯಾದ ಜೋಡಿ.
ಹನಿ, ಅಹಲ್ಯ ಅವ್ರು ಬಂದಿದ್ರಾ? ಹಾಂ ಅಣ್ಣ ಬಂದಿದ್ರು. ಯಾಕೋ ಟೆನ್ಷನಲ್ಲಿ ಹೋದರು? ಕಣ್ಣಲ್ಲಿ ನೀರು ಕೂಡ ಇತ್ತು, ಏನೋ ಆಯಿತು? ನೀನೇನು ಚಿಂತೆ ಮಾಡಬೇಡ ಅಣ್ಣ, ಎಲ್ಲ ಸರಿ ಹೋಗುತ್ತೆ. ಎಲ್ಲ ಸರಿ ಹೋಗುತ್ತಾ? ಏನೋ ಹಾಗಂದ್ರೆ? ಈಗ ಟೆನ್ಷನಿಂದ ಆಚೆ ಹೋದ್ರಲ್ವಾ, ನೋಡ್ತಾ ಇರು, ಖುಷಿಯಿಂದ ಓಡ್ಕೊಂಡು ಬರ್ತಾರೆ. ಏನೇನೋ ಮಾತಾಡ್ತಿದ್ಯಲ್ಲೋ, ಯಾಕೆ ಟೆನ್ಷನಲ್ಲಿ ಹೋದ್ರು ಅಂದರೆ ಕುಣ್ಕೊಂಡು ವಾಪಸ್ ಬರ್ತಾರೆ ಅಂತ ಹೇಳ್ತಿದ್ಯಾ? ಓ ಹೋಲ್ಡ್ ಆನ್, ಅವ್ರನ್ನ ಪರೀಕ್ಷೆ ಮಾಡಬೇಕು ಅಂತ ಹೇಳ್ತಿದ್ದಲ್ಲ, ಅದ್ರ ಪ್ರಭಾವನ ಇದು? ಅಲ್ಲ ಕಣೋ, ಅವ್ರ ಕಣ್ಣಲ್ಲಿ ನೀರು ಬರೋ ಹಾಗೆ, ಟೆನ್ಷನ್ ಆಗೋ ಹಾಗೆ ಏನೋ ಮಾಡಿದೆ. ಡೋಂಟ್ ವರಿ ಬ್ರದರ್, ಅದ್ರ ಬಗ್ಗೆ ಚಿಂತೆ ಮಾಡಬೇಡ. ಅವ್ರು ಟೆನ್ಷನ್ ಆಗಿದ್ದಾರೆ ಅಂತ ಈಗ ನೀನು ಇನ್ನೂ ಟೆನ್ಷನ್ ಆಗ್ತಾ ಇದೆಯಾ? ಬಾ, ನಿಮ್ಮಿಬ್ರು ಟೆನ್ಷನ್ನ ದೂರ ಮಾಡ್ತೀನಿ. ಕಮಾನ್ ಅಣ್ಣ. ಚೆನ್ನಾಗಿದೆ ಅಲ್ವಾ? ನೀನ್ ನೋಡಿದ್ಯಾ? ನಾನು ಇದನ್ನ 2 ಸರಿ ನೋಡಿದ್ದೀನಿ. ಅಯ್ಯೋ, ಏನ್ ತಾತ ಹೀಗ್ ಕೇಳ್ತಿದ್ದೀರಾ? ನಾನು 10 ಸರ್ತಿ ನೋಡಿದ್ದೀನಿ, ಇದು 11ನೇ ಸರ್ತಿ. ಒಂದ್ಸರಿ ನೋಡೋ ಸಿನಿಮಾನೆ 10 ಸರಿ ನೋಡಕ್ ಅದು ಹೆಂಗ್ ಮನ್ಸ್ ಬರ್ತದೋ ಏನೋ. 10 ಸರ್ತಿ ನೋಡಿದಾಗ್ಲೂ ನಾನು ಬೇರೆ ಬೇರೆ ರೀತಿಲಿ ನೋಡ್ತೀನಿ. ಡಿಫ್ರೆಂಟ್ ಆಂಗಲ್ ಇಂದ ನೋಡಿದ್ರೆ ಬೇರೆ ಬೇರೆ ಐಡಿಯಾಸ್ ಬರುತ್ತೆ. ತಾವು ತಮ್ಮ ಕೆಲ್ಸನ ಮುಂದುವರ್ಸಿ. ಎಕ್ಸಾಮ್ ಹತ್ರ ಬಂತು, ಓದ್ಕೊಳ್ಳೋದ್ ಬಿಟ್ಟು ಟಿವಿ ನೋಡ್ತಾ ಇದ್ಯಾ? ಮೊದ್ಲು ಟಿವಿ ಆಫ್ ಮಾಡೋ. ತಾತ, ಮಗು ಸಿನಿಮಾ ನೋಡೋದಕ್ಕೆ ಆಸೆ ಪಡ್ತಾ ಇದೆ ಶಾಂಭವಿ, ಯಾಕೆ ಬೇಡ ಅಂತೀಯಾ? ಯಜಮಾನ್ರೆ, ಇವಳು ಎಕ್ಸಾಮ್ ಅಲ್ಲಿ ಟಾಪ್ ಮಾಡ್ಬೇಕು ಅಂತ ಸಾಕೇತ್ ಆಸೆ ಇಟ್ಕೊಂಡಿದ್ದಾನೆ. ಇವಳು ಈ ತರ ಓದೋದನ್ನ ಬಿಟ್ಟು ಸಿನಿಮಾ ನೋಡ್ತಾ ಇದ್ರೆ ಅವ್ನು ಇಟ್ಕೊಂಡಿರೋ ಕನ್ಸನ್ನು ಹಾಳು ಮಾಡ್ಬಿಡ್ತಾಳೆ. ಅಮ್ಮ, ನಾನು 98% ತೆಗಿತೀನಿ ಎಕ್ಸಾಮ್ ಅಲ್ಲಿ, ಪ್ರಾಮಿಸ್. ಬರೀ ಹೇಳಿದ್ದಿನ ಹೇಳ್ಬೇಡ. ಸಿನಿಮಾ ನೋಡೋದ್ರಿಂದ ಏನೇ ಸಿಕ್ಕುತ್ತೆ, ಓದೋದ್ರಿಂದ ಬುದ್ಧಿನಾದ್ರೂ ಬಲಿಯುತ್ತೆ. ಹಾ, ಸಿನಿಮಾ? ಅಮ್ಮ, ಸಿನಿಮಾ ಬಗ್ಗೆ ನೀನ್ ಏನೇನೋ ಮಾತಾಡ್ಬೇಡ. ಸಿನಿಮಾ ಅಂದ್ರೆ ನಂಗೆ ಎಷ್ಟು ಇನ್ಸ್ಪಿರೇಷನ್ ಗೊತ್ತಾ? ಅಲ್ಲಿ ನಡೆಯೋ ಒಂದೊಂದು ಸೀನು, ಒಂದೊಂದು ಇನ್ಸಿಡೆಂಟ್, ಅಲ್ಲಿ ಯೂಸ್ ಮಾಡೋ ಕ್ರಿಯೇಟಿವಿಟಿ, ಆ ಯೋಚನೆಗಳು, ಅಪ್ಪಬ್ಬಬ್ಬಾ, ನನ್ಗೆ ಎಷ್ಟು ಇಷ್ಟ ಗೊತ್ತಾ? 1 ಸರಿ ಅಲ್ಲ, 2 ಸರಿ ಅಲ್ಲ, 3 ಸರಿ ಅಲ್ಲ, ಒಂದೇ ಸಿನಿಮಾನ ನಂಗೆ ಎಷ್ಟು ಸರಿ ಬೇಕಾದ್ರೂ ನೋಡ್ತೀನಿ. ಒಂದೊಂದ್ಸರಿ ನೋಡುವಾಗ್ಲೂ ಡಿಫ್ರೆಂಟ್ ಆಂಗಲ್ ಇಂದ ನೋಡ್ತೀನಿ. ನೋಡೋದಕ್ಕೆ ಕಣ್ಣಿರ್ಬೇಕು. ಕಣ್ಣಿಲ್ದೆ ಹೋದ್ರೆ ಬರೀ ಕತೆನೆ ನೋಡ್ಕೊಂಡು ಕತೆನೆ ನೋಡ್ಬೇಕಾಗುತ್ತೆ. ಸ್ವಲ್ಪ ನಿಧಾನಕ್ಕೆ ಮಾತಾಡು. ನೀರ್ ಕುಡ್ದ್ಬಿಟ್ಟು ಗ್ಲಾಸ್ ಇಲ್ಲೇ ಇಡ್ಬೇಡ, ಹೋಗ್ ಸಿಂಕಲ್ ಹಾಕು. ಆ ದೇವ್ರೆ, ಆ ಗುಗ್ಗು ಬಂದಿದ್ದು ಎಲ್ಲರೂ ಹಾಳಾಗ್ಬಿಟ್ಟಿದ್ದೀರಾ. ಅಯ್ಯೋ ದೇವ್ರೆ, ಯಾಕಪ್ಪ ಪದ ಬೆಕ್ಕಳಿಗೆ ಬರ್ತಿದ? ಒಂದೇ ಸರಿ ಉಸಿರು ಕಟ್ಕೊಂಡು ಮಾತಾಡ್ತಾ ಇದ್ರೆ ಬಿಕ್ಕಳಿಕೆ ಬರ್ದೆ ಇನ್ನೇನಮ್ಮ ಬರುತ್ತೆ? ತಾತ, ಇದು ಅದಕ್ ಬರ್ತಿರೋ ಬಿಕ್ಕಳಿಕೆ ಅಲ್ಲ, ಎಲ್ಲೋ ಏನೋ ಪ್ರಾಬ್ಲಮ್ ಆಗಿದೆ ಅನ್ಸುತ್ತೆ. ಅದಕ್ಕೆ ನಂಗೆ ಈ ಬಿಕ್ಕಳಿಕೆ ಬರ್ತಿದ. ಅಬ್ಬಾ, ಇವಳು ಬೆರಳು ಭವಿಷ್ಯ ಹೇಳುತ್ತೆ, ಬಿಕ್ಕಳಿಗೆ ತೊಂದ್ರೆ ಹೇಳುತ್ತೆ, ಇನ್ನು ಏನೇನ್ ಹೇಳುತ್ತೋ. ಇನ್ನೊಂದ್ 3 ಅವರ್ ಟಿವಿ ರಿಮೋಟ್ ಕೈ ಹಾಕಿದ್ರೆ ಏಟ್ ತಿಂತೀಯ. ಸುಮ್ನೆ ಓದ್ಕೊ. ಓಕೆ ಸುಂದ್ರ, ನನ್ನ ಕನ್ನಡಕ ಎಲ್ಲಿದೆ ನೋಡೋ, ನಾನು ಓದ್ತೀನಿ ಪೇಪರು. ಯಜಮಾನ್ರ, ನಿಮ್ ಮೂಗಿನ ಮೇಲೆ ಇರೋದು ಕನ್ನಡಕನೋ ಕನ್ನಡಿನೋ? ಓ, ಇಲ್ಲೇ ಇದೆ ಅಲ್ಲ. ನೀ ಏನು ಮಾಡಿದೆ ಹೇಳೋ? ಟೆನ್ಷನ್ ತಡ್ಕೊಳಕ್ಕಾಗ್ತಾ ಇಲ್ಲ, ಪ್ಲೀಸ್ ಹೇಳ್ತೀಯಾ? ಓಕೆ, ನೀನು ಈ ಥರ ಟೆನ್ಷನ್ಲಿರೋದನ್ನ ನಾನು ನೋಡೋಕ್ಕಾಗಲ್ಲ. ಅಹಲ್ಯ ಅವ್ರಿಗೆ ಪ್ರಮೋಷನ್ ಕೊಟ್ಟಿದ್ದೀನಿ. ಲಿಸನ್ ಟು ಮೀ, ಎಲ್ಲರೂ ಕೇಳಿಸ್ಕೊಳ್ಳಿ.
ಇವತ್ತು ನನ್ನ ತಮ್ಮ ನಿಮ್ಮೆಲ್ರಿಗೂ ಒಂದು ಸ್ಪೆಷಲ್ ನ್ಯೂಸ್ ಅನೌನ್ಸ್ ಮಾಡ್ತಾನೆ. ಅಣ್ಣ ನೀನೇ ಹೇಳ್ಬಿಡೋಣ. ನೋನೋ ನೀನೇ ಹೇಳು. ಓಕೆ, ಲೆಟ್ಸ್ ಬಿಗಿನ್. ಅಹಲ್ಯ ಅವ್ರೇನು ಕಾಣಿಸ್ತಾನೆ ಇಲ್ಲ. ಅಹಲ್ಯ ಅವರೆಲ್ಲಿ? ಅಹಲ್ಯ ಅವರು ತುಂಬಾ ಲಕ್ಕಿ ಪರ್ಸನ್, ಅವರೆಲ್ಲವನ್ನೂ ಡಿಸರ್ವ್ ಮಾಡ್ತಾರೆ. ಸುಷ್ಮಿತಾ ಸರ್. ಅಹಲ್ಯ ಅವರೆಲ್ಲಿ? ಸರ್ ಅದು ವಾಟ್? ಟರ್ಮಿನೇಷನ್ ಲೆಟರ್ ಕೈಯಲ್ಲಿತ್ತು, ಅವ್ರು ಕೆಲಸ ಮಾಡಲ್ಲ ಅಂತ ಅವ್ರು ಅವಾಗಲೇ ಹೊರಟ್ರು ಸರ್. ಮನೆ ಬಾಡಿಗೆ, ಕರೆಂಟ್ ಬಿಲ್ಲು, ಸಿಲಿಂಡ್ರ್ ಬಿಲ್ಲು, ಇದೆಲ್ಲ ಹೂ ಕಟ್ಟೋದ್ರಲ್ಲಿ ಬಂದ ದುಡ್ಡು ಟ್ಯೂಷನ್ ದುಡ್ಡಲ್ಲಿ ಸರಿ ಹೋಗುತ್ತೆ. ಇನ್ನು ದಿನಸಿ ಖರ್ಚು 5,000. ಬೇಡ ಬೇಡ, 4,000 ಬರೀತೀನಿ. ಸುಮ್ಮನೆ ಅನಾವಶ್ಯಕವಾಗಿ ಅದು ಇದು ತರೋದು ಬೇಡ. 4,000. ಇದೇನೆ ಇಷ್ಟು ಬೇಗ ಬಂದ್ಬಿಟ್ಟೆ? ಕ್ಲಾಸ್ ಮುಗೀತು, ಅದಕ್ಕೆ ಬಂದೆ. ಅಮ್ಮ, ಮುಂದಿನ ವಾರ ಎಕ್ಸಾಮ್ ಫೀಸ್ ಕಟ್ಟಕ್ಕೆ ಲಾಸ್ಟ್ ಡೇಟು. ಅಕ್ಕನ ಹತ್ರ ಮಾತಾಡ್ದ್ಯಾ? ಇದೇನೇ ನಿಂದು? ದಿನಕ್ಕೊಂದೇನಾದ್ರೂ ಇದ್ದೇ ಇರತ್ತಲ್ಲೇ. ಪರೀಕ್ಷೆ ದುಡ್ಡು ಕಟ್ಟಬೇಕು ಅಂತೀಯ, ಪಿಕ್ನಿಕ್ ಹೋಗ್ಬೇಕು ದುಡ್ಡು ಕೊಡು ಅಂತೀಯ. ಆ ಡ್ರೆಸ್ ಸಾಕಾಗಲ್ಲ, ಈ ಡ್ರೆಸ್ ಸಾಕಾಗಲ್ಲ, ಆಡೆ ಈಡೆ ಅನ್ಕೊಂಡ್ ದುಡ್ಡು ಕೇಳ್ತಾನೆ ಇದ್ರೆ ನಾನೇನ್ ಮನೇಲಿ ದುಡ್ಡಿನ ಗಿಡ ಹಾಕಿದ್ದೀನೇನೆ ಕಿತ್ ಕೊಡೋದಿಕ್ಕೆ? ಅಯ್ಯೋ, ನಾನೇ ನನ್ಗೋಸ್ಕರ ಕೇಳ್ತಿದ್ದೀನಾ? ಅವಶ್ಯಕತೆ ಇರುತ್ತೆ, ಅದಕ್ಕೆ ಕೇಳ್ತೀನಿ. ತಿಂಗಳಿಗೊಂದು ಬಟ್ಟೆ ತಗೊಳ್ಳೋ ಅವಶ್ಯಕತೆ ಏನಿದೆ? ಅಮ್ಮ ಅದು... ಅಕ್ಕ, ಇಷ್ಟ ಬೇಗ ಬಂದ್ಬಿಟ್ಟಿದ್ಯಾ? ಅಹಲ್ಯ, ಏನಾಯ್ತಮ್ಮ? ಅಮ್ಮ ಅದು ಯಾಕೋ ಸುಸ್ತಾಗ್ತಾ ಇತ್ತು, ಅದಕ್ಕೆ ಆಫೀಸಿಗೆ ರಜೆ ಹಾಕ್ದೆ. ಸುಸ್ತಾ? ಹಾಸ್ಪಿಟಲ್ಗೆ ಹೋಗೋಣವಾ? ಅಮ್ಮ ಅದೆಲ್ಲ ಏನು ಬೇಡ, ಸ್ವಲ್ಪ ರೆಸ್ಟ್ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ. ನೀನು ಯಾವತ್ತೂ ಸುಸ್ತು ಅಂತ ಮನೆಗೆ ಬಂದೋಳೆ ಅಲ್ಲ. ಅಕ್ಕ, ಯಾವತ್ತೂ ಹೆಲ್ತ್ ವಿಷಯದಲ್ಲಿ ನೆಗ್ಲಿಜೆನ್ಸ್ ಒಳ್ಳೇದಲ್ಲ. ಹಾಸ್ಪಿಟಲ್ಗೆ ಹೋಗೋಣ ಬಾ. ಬೇಡ ಅಂತ ಹೇಳದ್ನಲ್ಲ, ನನಗೆ ಕುಡಿಯೋದಕ್ಕೆ ನೀರು ಬೇಕು. ಅಹಲ್ಯ, ಏನೇ ವಿಷಯ? ಒಂಥರ ಇದೆಯಾ? ಏನಿಲ್ಲಮ್ಮ, ಸ್ವಲ್ಪ ಸುಸ್ತಾಗ್ತಾ ಇದೆ ಅಷ್ಟೆ. ರೆಸ್ಟ್ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ. ನಾನು ರೆಸ್ಟ್ ಮಾಡ್ತೀನಮ್ಮ. ಅಹಲ್ಯ, ಹಾಲು ನಾವು ದುಡ್ಡು ಕೇಳ್ದ, ನಾಳೆ ಕೊಡ್ತೀನಿ ಅಂದಿದ್ದೀನಿ. ಸಿಲಿಂಡರ್ ಕೂಡ ಬುಕ್ ಮಾಡ್ಬೇಕಮ್ಮ. ಸರಿಮ್ಮ. ಯಾಕೋ ಹೀಗೆ ಮಾಡಿದೆ? ಅಣ್ಣ, ಅವ್ರು ಸ್ವಲ್ಪ ಪೇಷನ್ಸ್ನ ಇಟ್ಕೋಬೇಕಿತ್ತು. ಕಮೋನನಿ, ನೀನು ಪ್ರ್ಯಾಂಕ್ ಮಾಡೋದಕ್ಕೂ ಮುಂಚೆ ನನಗೊಂದು ಮಾತು ಹೇಳ್ಬೋದಿತ್ತಲ್ಲ. ಅದು ಬರೀ ಪ್ರ್ಯಾಂಕ್ ಅಲ್ಲ ಅಣ್ಣ, ನಾನು ಅವ್ರ ಪೇಷನ್ಸ್ ಲೆವೆಲ್ನ, ಅವ್ರ ಗುಣನ ಟೆಸ್ಟ್ ಮಾಡ್ತಾ ಇದ್ದೆ. ನೀನು ಟೆಸ್ಟ್ ಮಾಡೋದಕ್ಕೆ ಇದೇ ವಿಷಯ ಆಗಬೇಕಿತ್ತಾ? ನಾವು ಯಾವತ್ತೂ ನಮ್ಮ ಎಂಪ್ಲಾಯೀಸ್ ಜೊತೆ ಈ ಥರ ನಡ್ಕೊಂಡಿರಲಿಲ್ಲ. ಎಂಪ್ಲಾಯೀಸ್ನ ಫ್ಯಾಮಿಲಿ ಮೆಂಬರ್ಸ್ ಅಂತ ಅಂದ್ಕೊಳ್ಳೋರು ನಾವು. ಅವ್ರನ್ನ ಹೀಗೆ ನೋಯಿಸೋದು ನನಗೆ ಯಾಕೋ ಸರಿ ಕಾಣ್ತಿಲ್ಲ ಕಣ. ಅದರಲ್ಲೂ ಬೆಸ್ಟ್ ಎಂಪ್ಲಾಯಿ ಅಂತ ಅವಾರ್ಡ್ ತೊಗೊಂಡಿರೋ ಅಹಲ್ಯ ಅವ್ರನ್ನ ಟರ್ಮಿನೇಟ್ ಮಾಡಿದ್ದೀವಿ ಅಂದರೆ ನ್ಯೂಸ್ ಹೇಗೆ ಸ್ಪ್ರೆಡ್ ಆಗುತ್ತೆ ಹೇಳು? ನಾಳೆ ದಿನ ಎಲ್ಲರೂ ಇನ್ಸೆಕ್ಯೂರ್ ಫೀಲ್ ಆಗ್ತಾರೆ. ಅಹಲ್ಯ ಅವ್ರನ್ನೇ ಕೆಲಸದಿಂದ ಕಿತ್ತಾಕಿದ್ದಾರೆ, ನಾಳೆ ನಮ್ದೇನು ಗತಿ ಅಂತ ಯೋಚನೆ ಮಾಡ್ತಾರೆ. ಯಾರು ಫ್ರೀ ಮೈಂಡೆಡಿಂದ ಕೆಲಸ ಮಾಡಲ್ಲ. ನೋಡೋಣ, ನಾನು ಅಹಲ್ಯ ಅವ್ರನ್ನ ಕೆಲಸದಿಂದ ತೆಗ್ದಾಕಿಲ್ಲ. ಇಷ್ಟೆಲ್ಲ ಗೊಂದಲ ಆಗ್ತಿರೋದು ಅವ್ರ ಎನ್ವಲಪ್ ತೆಗೆದು ನೋಡದೆ ಹಾಗೆ ಹೋಗಿರೋದ್ರಿಂದ. ಇರು, ನಾನು ಅವ್ರ ಜೊತೆ ಮಾತಾಡ್ತೀನಿ.
Connect me to Ahalya and send me her number. ನೀವು ಕರೆ ಮಾಡಿದ ಗ್ರಾಹಕರು ನಿಮ್ಮ ಕರೆಗೆ ಉತ್ತರಿಸುತ್ತಿಲ್ಲ. ದಯವಿಟ್ಟು ನಂತರ ಪ್ರಯತ್ನಿಸಿ. ಫೋನ್ ಎತ್ತಾ ಇಲ್ಲ ಅಣ್ಣ. ದಿಸ್ ಇಸ್ ನಾಟ್ ರೈಟ್ ಅಣ್ಣ. ಇದು ಸರಿಯಲ್ಲ ಕಣ್. ಏನಕ್ಕ ಬೋನಸ್ ಏನಾರು ಸಿಗ್ತಾ ಹೇಗೆ? ಅಕ್ಕ ಇದ್ ನಿಜಾನಾ? ನಿನ್ನ ಟರ್ಮಿನೇಟ್ ಮಾಡಿದಾರಾ? ಹಂಗಂದ್ರೇನೆ ಅಮ್ಮು, ನಿನ್ನೆ ಕೇಳ್ತಿರೋದು. ಯಾಕೆ ಬೆಚ್ಚಿಬಿದ್ದೆ? ಏನ್ ಲೆಟ್ರ್ ಇದು? ಅಮ್ಮ ಏನಿಲ್ಲ, ನೀನು ಹಾಲವನ್ಗೆ ಮತ್ತೆ ಸಿಲಿಂಡರ್ಗೆ ದುಡ್ಡು ಕೊಟ್ಬಿಡು, ತಗೋ. ಅಮ್ಮು, ನಿನ್ನೆ ಕೇಳ್ತಿರೋದು. ಯಾವ್ದು ಲೆಟ್ರು? ಇದ್ರ ಮೇಲೆ ಏನ್ ಬರ್ದಿದೆ? ಅದು ಅಕ್ಕನ ಕೆಲ್ಸದಿಂದ ತೆಗ್ದು ಹಾಕಿದ್ದಾರೆ. ಅಯ್ಯೋ ಭಗವಂತ. ಅಹಲ್ಯ, ಅಹಲ್ಯ, ನಿಜ ಏನೇ? ಈ ನಮ್ರತ ಯಾವ ವಿಷಯನ ಹೇಗ್ ಹೇಳ್ಬೇಕು ಅಂತ ಗೊತ್ತಿಲ್ವಾ ನಿಂಗೆ? ಅವಳನ್ನ ಯಾಕೆ ಬೈತೀಯಾ? ನಿಜ ಹೇಳೆ, ನಿನ್ನನ್ ಕೆಲ್ಸದಿಂದ ತೆಗ್ದಾಕಿದಾರ? ಯಾಕಕ್ಕ, ಯಾಕೆ ತೆಗ್ದು ಹಾಕಿದ್ರು? ನನ್ ಕೆಲ್ಸ ಮಾಡದ್ ಸಾಕಂತೆ ತೆಗ್ದು ಹಾಕಿದಾರಷ್ಟೆ. ಅದೇಗೆ ತೆಗ್ದು ಹಾಕ್ತಾರೆ? ಮೊನ್ನೆ ತಾನೇ ಒಳ್ಳೆ ಕೆಲಸಗಾರ್ತಿ ಅಂತ ಪ್ರಶಸ್ತಿ ಕೊಟ್ಟಿದ್ದಾರೆ. ಈಗ ಅವಶ್ಯಕತೆ ಇಲ್ಲ ಅಂದ್ರೆ ಏನೇ ಅರ್ಥ? ಅಕ್ಕ ನಿಜ ಹೇಳು, ನಿನ್ ಮದ್ವೆನ್ ರಿಜೆಕ್ಟ್ ಮಾಡ್ದೆ ಅಂತ ಕೆಲ್ಸದಿಂದ ತೆಗ್ದು ಹಾಕಿದಾರ? ಅಯ್ಯೋ ಭಗವಂತ, ಇದೊಳ್ಳೆ ಸೇಡ್ ತೀರ್ಸ್ಕೊಳ್ಳೋ ಲೆಕ್ಕ ಆಯ್ತಲ್ಲೇ. ಲೇ ಅಹಲ್ಯ, ಅಹಲ್ಯ ಮಾತಾಡೆ, ನಿಜ ಹೇಳೆ. ಮದ್ವೆ ಬೇಡ ಅಂತ ನನ್ ನಿರ್ಧಾರ ಹೇಗ್ ತಿಳಿಸಿದ್ನೋ, ನಾನ್ ಕೆಲ್ಸಕ್ ಬೇಡ ಅಂತ ಅವ್ರ ನಿರ್ಧಾರ ಅವ್ರು ತಿಳಿಸಿದ್ದಾರೆ. ಅವ್ರದ್ದೇನು ತಪ್ಪಿಲ್ಲಮ್ಮ, ಅವ್ರ ನಿರ್ಧಾರ ಅವ್ರಿಗೆ, ನನ್ನ ನಿರ್ಧಾರ ನನಗೆ. ನಂಗೆ ಗೊತ್ತಿತ್ತು ಹೀಗೆ ಏನೋ ಒಂದ್ ಎಡ್ವರ್ಟ್ ಕೆಲಸ ಮಾಡ್ತೀಯಾ ಅಂತ. ನೋಡನಿ, ಒಂದ್ ವಿಷಯ ಹೇಳ್ತೀನಿ, ನಿನ್ಗೆ ಈ ಹೆಣ್ಣನ್ ನೋಡೋ ಶಾಸ್ತ್ರ ಆಗ್ಲಿ ಅಥವಾ ಸಂಬಂಧಗಳನ್ನ ಸೆಟ್ ಮಾಡೋದಕ್ಕಾಗ್ಲಿ ಬರಲ್ಲ. ಎಲ್ಲ ನಿನ್ ಮೂಗನ್ ನೇರೋಕೆ ಯೋಚನೆ ಮಾಡ್ತೀಯಾ, ಅಥವಾ ಪರ್ಫೆಕ್ಷನ್ ಅಂತ ಹೇಳಿ ಕೆಲಸ ಹಾಳು ಮಾಡ್ತೀಯಾ. ಕೀಪ್ ಕ್ವೈಟ್. ಅವರು ಎನ್ವಲಪ್ ತೆಗೆದು ಓದಿಲ್ಲ, ಅದಕ್ಕೆ ಪ್ರಾಬ್ಲಮ್ ಆಗಿರೋದು. ಹೌದು ಕಣು, ನೀನು ಎನ್ವಲಪ್ ಕೊಡ್ಬೇಕಾದ್ರೆ ನಿಮ್ಮನ್ನ ಕೆಲಸದಿಂದ ರೆಸ್ಟಿಕೇಟ್ ಮಾಡ್ತಿದೀವಿ ಅಂತ ಯಾಕೆ ಹೇಳೋದಕ್ಕೆ ಹೋದೆ? ಹೀಗೆ ಹೇಳಿದ್ಮೇಲೂ ಅವ್ರು ಆ ಎನ್ವಲಪ್ನ ತೆಗೆದು ನೋಡ್ತಾರೆ ಅಂತ ಹೇಗೆ ಎಕ್ಸ್ಪೆಕ್ಟ್ ಮಾಡ್ತೀಯಾ? ಅಣ್ಣ, ಕಂಪನಿಯವರು ಫೈರ್ ಮಾಡೋವಾಗ್ಲೂ ಯಾಕೆ ಏನು ಅಂತ ರೀಸನ್ ಕೊಟ್ಟಿರ್ತಾರೆ. ಆ ರೀಸನ್ ಓದೋಕಾದ್ರೂ ಅವ್ರು ಎನ್ವಲಪ್ ತೆಗ್ನ ನೋಡ್ಬೇಕಿತ್ತಲ್ವಾ? ನಾನು ಹೇಳ್ದೆ ಅಂತ ಅವ್ರು ಅಪ್ಸೆಟ್ ಆಗಿ ಹೋಗಿದ್ದಾರೆ. ಅವ್ರಿಗೆ ಮಾಡ್ತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಮೀರಾ ಹೇಳಿದ ಮಾತನ್ನೇ ನಾನು ಹೇಳ್ತೀನಿ. ನೀ ಎಲ್ಲ ನಿನ್ನ ಮೂಗಿನ ನೇರಕ್ಕೆ ನಡೆಯುತ್ತೆ ಅನ್ಕೋಬೇಡ. ವಿನಾಕಾರಣ ನೀನು ಅವ್ರ ಮನ್ಸಿಗೆ ಹರ್ಟ್ ಮಾಡಿದ್ಯಾ. ನಾವು ಒಂದೊಳ್ಳೆ ಎಂಪ್ಲಾಯಿನ ಕಳ್ಕೊಂಡ್ಬಿಟ್ವಿ. ಸುಮ್ಮನೆ ಟೆನ್ಷನ್ ಆಗ್ಬೇಡ, ಆ ರೀತಿ ಏನೂ ಆಗಲ್ಲ. ನಾಳೆ ಅವರು ಆಫೀಸಿಗೆ ಬಂದೇ ಬರ್ತಾರೆ. ಡೆಫಿನೆಟ್ ಆಗಿ ಬರಲ್ಲ. ಎಲ್ಲಿ ಇವೆರಡು ಬೆರಳಲ್ಲಿ ಒಂದ್ ಬೆರಳು ಮುಟ್ಟು. ಇದೆಲ್ಲ ನಾನ್ಸೆನ್ಸ್, ನಾನ್ ಬಿಲೀವ್ ಮಾಡಲ್ಲ. ಹೌದಾ? ಹಾಗಾದ್ರೆ ನಾನ್ ಹೇಳ್ತೀನಿ ಕೇಳು, ನಾಳೆಯಿಂದ ಅಹಲ್ಯ ಅವರು ಆಫೀಸಿಗೆ ಇನ್ಯಾವತ್ತೂ ಬರಲ್ಲ.
ಸರ್